ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸರಿ ಕೋಚಿಂಗ್ ಕ್ಲಾಸಸ್. ಸ್ನೇಹಿತರೆ, ಈ ದಿನ ನಾವು ಸೈನಿಕ ಶಾಲೆ ಏನಿದೆ ಅದರದ್ದು ಪ್ರವೇಶ ಪರೀಕ್ಷೆ ಯಾವಾಗಿರುತ್ತೆ ಮತ್ತೆ ಅದಕ್ಕೆ ಅರ್ಜಿ ಯಾವಾಗ ಕರಿತಾ ಇದ್ದಾರೆ, ಸೊ ನಂತರದಲ್ಲಿ ಅದಕ್ಕೆ ಏನ್ ದಾಖಲೆಗಳು ಬೇಕು, ಯಾರು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಆಲ್ರೆಡಿ ನವೋದಯ ಅರ್ಜಿ ಪ್ರಾರಂಭ ಆಗಿದೆ. ಸೊ ಕೊನೆಯ ದಿನಾಂಕ ಬಂದು ಇದೇ ತಿಂಗಳು ಅಂದ್ರೆ 2024 ಅಕ್ಟೋಬರ್ 7ನೇ ತಾರೀಕು ಕೊನೆಯ ದಿನಾಂಕ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಯಾರು ನವೋದಯ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂತವರು ಸಲ್ಲಿಸಬಹುದು. ಸೊ ಆ ನವೋದಯ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ಈ ವರ್ಷ ಓದುತ್ತಿರಬೇಕು. ಅಂತಹ ಮಕ್ಕಳು ನವೋದಯ ಅರ್ಜಿ, ಮುರಾರ್ಜಿ, ನಂತರದಲ್ಲಿ ಒಂದು ಸೈನಿಕ ಶಾಲೆ, ಅದೇ ರೀತಿಯಾಗಿ ಆದರ್ಶ ಶಾಲೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಸೊ ಏನು ಯಾವತ್ತಿದೆ, ಸೊ ಕೊನೆಯ ಡೇಟ್ ಎಷ್ಟು, ಅದರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಾ ಇದ್ರಿ, ದಯವಿಟ್ಟು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಹೊಸ ಅಪ್ಡೇಟ್ಗಳು ಏನ್ ಬರುತ್ತೆ, ಪ್ರತಿಯೊಂದು ನಾನು ಹೊಸ ಅಪ್ಡೇಟ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆಗಳಿಗೆ ಬೇಕಾದಂತಹ ತರಬೇತಿ ತರಗತಿಗಳು, ಏನನ್ನ ಓದಬೇಕು, ಯಾವಾಗಿರುತ್ತೆ, ಏನು ಓದಬೇಕು, ಎಷ್ಟು ಓದಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಮತ್ತೆ ಯಾವ ಯಾವ ಕಾನ್ಸೆಪ್ಟ್ ಕೇಳ್ತಾರೆ ಅದರ ಬಗ್ಗೆ ನಾನು ವಿಡಿಯೋಸ್ ಮಾಡಿದ್ದೀನಿ. ಅದನ್ನ ನೋಡ್ಕೊಳ್ಳಿ, ಸರಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಗೈಡ್ ಮಾಡ್ಬೋದು. ಓಕೆ, ಸೊ ಅದೇ ರೀತಿಯಾಗಿ ವಿಶೇಷವಾಗಿ ಕೊಪ್ಪಳ ನಗರದಲ್ಲಿ ಯಾರಿದ್ದೀರಾ ಅಂತವ್ರಿಗೆ ಏನಾದ್ರೂ ಕೋಚಿಂಗ್ ಬೇಕಾಗಿತ್ತು, ಸೊ ಇಲ್ಲಿವರೆಗೂ ಕೂಡ ಯಾವುದು ಕೋಚಿಂಗ್ ಕೊಡ್ಸಿಲ್ಲ ಸರ್, ಎಲ್ಲಿ ಹೋಗಿಲ್ಲ, ನಮ್ಮ ಮಗು ಮನೇಲೇ ಇದ್ದಾನೆ, ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ ಅಂತಂದ್ರೆ ಅಂತ ಮಕ್ಕಳಿಗೆ ಸೊ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ 5:30 8:30ವರೆಗೂ ಪ್ರತಿದಿನ ನಿಮ್ಮ ಮಕ್ಕಳಿಗೆ ಕೋಚಿಂಗ್ ಇರುತ್ತೆ. ಸೊ ಈ ಕೋಚಿಂಗ್ ನಲ್ಲಿ ನವೋದಯ, ಸೈನಿಕ, ಮುರಾರ್ಜಿ ಮತ್ತು ಆದರ್ಶ ಶಾಲೆಗೆ ಸಂಬಂಧಪಟ್ಟಂತೆ ತರಬೇತಿ ನೀಡಲಾಗುತ್ತೆ. ಓಕೆ, ಸೊ ಇಷ್ಟಿರುತ್ತೆ. ಯಾರಿಗಾದ್ರೂ ಆಸಕ್ತಿ ಇದ್ರೆ ನಮ್ಮ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಇವತ್ತಿನ ವಿಷಯ ನಾವು ನೋಡೋದಾದ್ರೆ ಸ್ನೇಹಿತರೆ, ಸೈನಿಕ ಅರ್ಜಿ ಯಾವಾಗ ಕರೀತಾರೆ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಯಾರ ಅರ್ಜಿ ಸಲ್ಲಿಸಬಹುದು ಅನ್ನೋಂಥ ವಿಷಯ ನೋಡ್ಬೇಕು. ಓಕೆ, 2024 ಮತ್ತು 2025ನೇ ಸಾಲಿನಲ್ಲಿ, ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ 5 ಮತ್ತು 8ನೇ ತರಗತಿ ಯಾರು ಓದ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಓಕೆ, ಸೊ ಗಂಡು ಮಗು ಆಗ್ಬೋದು, ಹೆಣ್ಣು ಮಕ್ಕಳು ಯಾರು ಬೇಕಾದ್ರೂ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಸೊ ಹಾಗಾದ್ರೆ ಆ ಮಗುವಿನ ಜನ್ಮ ದಿನಾಂಕ ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಓಕೆ, ನಿಮ್ಮ ಮಕ್ಕಳ ಜನನ ಎಕ್ಸಾಂಪಲ್ 5ನೇ ತರಗತಿಯಲ್ಲಿ ನಿಮ್ಮ ಮಗು ಓದ್ತಾ ಇದೆ ಅಂದ್ರೆ ನಿಮ್ಮ ಮಗುವಿಗೆ ಸರಿಯಾಗಿ 10ರಿಂದ 12 ವರ್ಷಗಳು ಮಾತ್ರ ಆಗಿರ್ಬೇಕು. ಅದರ ಒಳಗಡೆ ಜೊತೆಗೆ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿರ್ತಾರೆ ಅವರು, ಪ್ರಿಸ್ಕ್ರೈಬ್ಡ್. ಆ ಡೇಟ್ ಒಳಗಡೆ ನಿಮ್ಮ ಮಕ್ಕಳ ಜನ್ಮ ದಿನಾಂಕ ಇರಬೇಕಾಗತ್ತೆ. ಓಕೆ, ಏಪ್ರಿಲ್ 1ರಿಂದ 2013ರಿಂದ 31 ಮಾರ್ಚ್ 2015 ನಿಮ್ಮ ಮಗು ಜನಿಸಿರ್ಬೇಕು. ಅಂತಹ ಮಕ್ಕಳು ಮಾತ್ರ 5ನೇ ತರಗತಿ ಅಂದ್ರೆ 6ನೇ ತರಗತಿ ಎಂಟ್ರೆನ್ಸ್ಗೆ ಎಕ್ಸಾಮ್ ಬರಿಬಹುದು. ಅದೇ ರೀತಿ 8ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿದ್ರೆ ಅವರು ಏಪ್ರಿಲ್ 1ರಿಂದ 2010ರಿಂದ 31 ಮಾರ್ಚ್ 2012. ಓಕೆ, ಸೊ ಈ ಒಂದು ಏಜ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿದ್ರೆ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಸೊ ಇದನ್ನ ಡೇಟ್ ಕಂಪಲ್ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕು. ಆಲ್ಮೋಸ್ಟ್ ಇರ್ತಾರೆ, ಎಲ್ಲೋ ಒಂದು ಮಕ್ಕಳು ಹಿಂದೆ ಮುಂದೆ ಆಗಿರುತ್ತೆ ಡೇಟ್ ಆಫ್ ಬರ್ತ್, ಅದನ್ನ ನೋಡ್ಕೊಳ್ಳಿ. ಓಕೆ, ಹಾಗಾದ್ರೆ ಈ ಒಂದು ಅರ್ಜಿಯನ್ನ ಯಾವಾಗ ಕರೀತಾರೆ, ರೈಟ್? ಸೊ ಎಲ್ರಿಗೂ ಒಂದು ಪ್ರಶ್ನೆ ಆಗಿದೆ ಇದು. ನವೋದಯ ಹಾಕಿದೀವಿ ಸರ್, ಮತ್ತೆ ನಾವು ಇದು ಮುರಾರ್ಜಿ ಯಾವಾಗ ಕರೀತಾರೆ, ಆದರ್ಶ ಯಾವಾಗ ಕರೀತಾರೆ ಅಂತ ಕೇಳ್ತಾರೆ. ಸೊ ಅದೇ ರೀತಿಯಾಗಿ ಸೈನಿಕ ಯಾವತ್ತು ಅಂತಂದ್ಬಿಟ್ಟು ಆಲ್ರೆಡಿ ನಾನು ಮುರಾರ್ಜಿಗೆ ಮತ್ತೆ ಆದರ್ಶಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ. ನಮ್ಮ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ 100% ಆ ಒಂದು ವಿಡಿಯೋ ನಿಮಗೆ ಸಿಗುತ್ತೆ, ಬೇಕಂದ್ರೆ ನೀವು ನೋಡ್ಬೋದು ಆ ಒಂದು ವಿಡಿಯೋ. ಅದೇ ರೀತಿಯಾಗಿ ಸೈನಿಕಗೆ ಸಂಬಂಧಪಟ್ಟಂತೆ ಅರ್ಜಿ ಬಂದು ನವೆಂಬರ್ ತಿಂಗಳು, ಅಂದ್ರೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಅಕ್ಟೋಬರ್ ತಿಂಗಳಿನಲ್ಲಿ. ಸೊ ನವೆಂಬರ್ ತಿಂಗಳು ಮೊದಲ ವಾರ ನಂತರದಲ್ಲಿ, ಅಂದ್ರೆ ಲಾಸ್ಟ್ ಇಯರ್ 7th ಹೇಳಿದ್ರು, ನವೆಂಬರ್ 7th ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಅದೇ ರೀತಿಯಾಗಿ ನವೆಂಬರ್ 10 ಒಳಗಾಗಿ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ಮತ್ತೆ ಅರ್ಜಿ ಬಂದು ಅಪ್ ಟು ಡಿಸೆಂಬರ್ ಮಂತ್ ವರೆಗೂ ಕೂಡ ಅರ್ಜಿ ಕರೀತಾರೆ. ಓಕೆ, ಅಪ್ಲಿಕೇಶನ್ ಹಾಕಕ್ ಟೈಮ್ ಕೊಟ್ಟಿರ್ತಾರೆ. ಅದ್ರ ಒಳಗಾಗಿ ನಿಮಗೆ ಯಾಕೆ ಮುಂಚೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ರೆ,
ಕೆಲವೊಂದು ಡಾಕ್ಯುಮೆಂಟ್ ಸರ್ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತಾ ಇರ್ತೀರಾ. ಓಕೆ, ಸೊ ಅದು ಏನೇನ್ ಡಾಕ್ಯುಮೆಂಟ್ ಬೇಕು ಅದನ್ನ ನೋಡ್ಕೊಂಡು ಇವಾಗ್ಲೇ ಮಾಡಿಸ್ಬಿಡ್ಬೇಕು ನೀವು. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ತಯಾರಿಟ್ಕೊಂಡ್ರೆ ತೊಂದರೆ ಇರಲ್ಲ. ಮೊನ್ನೆ ನವೋದಯ ಅರ್ಜಿ ಸಲ್ಲಿಸ್ತಾ ಇದ್ರು, ಕೆಲವೊಂದು ಏನಾಯ್ತು ಸರ್ ನಮ್ಮ ಮಗುವಿಂದ ಆಧಾರ್ ಮುಖಾಂತರ ಅರ್ಜಿ ತಗೊಳ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಹಾಗಿದೆ ಅಂತಂದೇಳಿ. ಬಟ್ ಅಲ್ಲಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋಕಿರುತ್ತೆ ಆಪ್ಷನ್, ಬಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ ಸರ್ ನಮ್ಮ ಹತ್ರ ಅಂತಾರೆ. ಸೊ ಹಾಗಾಗಿ ಸ್ನೇಹಿತರೆ ನಾನು ಹೇಳ್ತಿರೋದು, ಮುಂಚಿತವಾಗಿ ಇದನ್ನೆಲ್ಲದನ್ನು ರೆಡಿ ಇಟ್ಕೋಬೇಕು ನೀವು. ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಏನ್ ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೂ ಕೂಡ ನಾನು ಮುಂದೆ ಹೇಳ್ತೀನಿ. ಸೊ ಈ ಒಂದು ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಪರೀಕ್ಷೆ ಬಂದು ಜನವರಿ ತಿಂಗಳಿನಲ್ಲಿ, ಲಾಸ್ಟ್ ಇಯರ್ ಅಂದ್ರೆ 2024 ಇದೇ ವರ್ಷದಲ್ಲಿ ಜನವರಿ 28ಕ್ಕೆ ಎಕ್ಸಾಮ್ ಬರೆದಿದ್ದಾರೆ. 3rd ಅಥವಾ 4th ವೀಕ್ ಒಳಗಡೆ ನಿಮ್ಮ ಒಂದು ಪರೀಕ್ಷೆ ಬರುತ್ತೆ. ಅದು ಕೂಡ ಭಾನುವಾರದಂದೇ ಬರುತ್ತೆ, ಸಂಡೇ ದಿನ. ನಿಮಗೆ 2 ಅಥವಾ 3ನೇ ವಾರದಲ್ಲಿ ಸಂಡೇ ಯಾವತ್ತು ಬರುತ್ತೆ ಅವತ್ತು ಈ ಒಂದು ಸೈನಿಕ ಶಾಲೆ ಎಕ್ಸಾಮ್ ನಡೆಯುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಮೈಂಡ್ ಅಲ್ಲಿ ಇಟ್ಕೊಂಬಿಡಿ, ಯಾವಾಗ್ಲೂ ಎಕ್ಸಾಮಿನೇಷನ್ ಸಂಡೇನೆ ನಡೆಯುತ್ತೆ. ಅದು ಜನವರಿ 2nd ಅಥವಾ 3rd ವೀಕ್ ಒಳಗಡೆ ಬರುವಂತಹ ಸಂಡೇ, ಆ ಸಂಡೇ ದಿನ ಎಕ್ಸಾಮ್ಸ್ ಇರುತ್ತೆ. ಸೊ ಅದೇ ರೀತಿಯಾಗಿ ಪ್ರಮುಖ ದಾಖಲೆಗಳು ಏನ್ ಬೇಕಾಗುತ್ತೆ, ಮೇನ್ ಮಸ್ಟ್ ಅಂಡ್ ಶುಡ್, ನಾನು ಆವಾಗಲೇ ಡೇಟ್ ಆಫ್ ಬರ್ತ್ ಬಗ್ಗೆ ನಾನು ಬಹಳಷ್ಟು ಹೇಳಿದೆ ನಿಮಗೆ. ಸೊ ಹಾಗಾಗಿ ಮಗುವಿನ ಜನ್ಮ ಪ್ರಮಾಣ, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕೇ ಬೇಕು. ಓಕೆ, ಸೊ ಇಲ್ಲ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ತೆಗೆಸ್ಕೊಳ್ಳಿ ಮೊದಲು ಹೋಗ್ಬಿಟ್ಟು. ಓಕೆ, ಬರ್ತ್ ಅಂಡ್ ಡೆತ್ ಡಿಪಾರ್ಟ್ಮೆಂಟ್ ಇರುತ್ತೆ ನೋಡಿ. ಓಕೆ, ಜನನ ಮತ್ತು ಮರಣ ಅಂದ್ಬಿಟ್ಟು ಒಂದು ತಹಸೀಲ್ದಾರ್ ಆಫೀಸ್, ಕಂದಾಯ ಆಫೀಸ್ ಅಲ್ಲಿ ಇರುತ್ತೆ ನಿಮಗೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ಮೊದಲು ಬರ್ತ್ ಸರ್ಟಿಫಿಕೇಟ್ ತೆಗೆಸ್ಕೊಳ್ಬೇಕು. ಅದಾದ್ಮೇಲೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ. ಓಕೆ, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಮತ್ತೆ ಇನ್ನು ಕೆಲವೊಬ್ಬರಿಗೆ ಇರುತ್ತೆ ನಿವಾಸಿ ಅಥವಾ ವಾಸಸ್ಥಳ ಅಂತ ಹೇಳ್ತೀವಿ ನಾವು ಇನ್ನೊಂದು ಅರ್ಥದಲ್ಲಿ. ಓಕೆ, ಆ ಒಂದು ಸರ್ಟಿಫಿಕೇಟ್ ತೆಗಿಸಿರಲ್ಲ ನೀವ್ಯಾರು, ಸೊ ಅದನ್ನ ಮೊದಲು ತೆಗೆಸಿಟ್ಕೊಳ್ಳಿ. ಇದು ಕೂಡ ತಹಸೀಲ್ದಾರ್ ಆಫೀಸ್ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ, ಕಂದಾಯ ಇಲಾಖೆಯಿಂದ ನೀವು ಈ ಒಂದು ಸರ್ಟಿಫಿಕೇಟ್ ನ ತಗೊಳ್ಕೋಬಹುದು. ಓಕೆ, ಸೊ ಇನ್ನು ಕೆಲವೊಬ್ಬರಿಗೆ ರೆಸಿಡೆನ್ಷಿಯಲ್ ಅಥವಾ ಡೊಮೆನ್ಷಿಯಲ್ ಅಂತ ಎರಡು ಒಂದೇನಾ ಸರ್ ಅಂತ ಹೇಳ್ತಿರ್ತಾರೆ. ಓಕೆ, ಸೊ ಡಿಫ್ರೆಂಟ್ ಇದೆ, ಬಟ್ ಆಲ್ಮೋಸ್ಟ್ ಸೇಮ್ ಅನ್ಕೊಳ್ಬಹುದು. ಅದ್ರ ಬಗ್ಗೆ ನಾನು ಬೇಕಂದ್ರೆ ನಾನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ಎಕ್ಸಾಕ್ಟ್ಲಿ ಏನು, ರೆಸಿಡೆನ್ಷಿಯಲ್ ಅಂದ್ರೆ ಏನು ಅಂದ್ಬಿಟ್ಟು. ಓಕೆ, ವಾಸ ನಿವಾಸ ಎರಡು ಕೂಡ ಡಿಫ್ರೆಂಟ್ ಇದೆ ಸ್ನೇಹಿತರೆ. ನಿವಾಸ ಡೊಮೆನ್ಷಿಯಲ್ ಅಂದ್ರೆ ಸ್ಟೇಟ್ ಅಲ್ಲಿ ಬರ್ತಕ್ಕಂಥದ್ದು, ಅಂದ್ರೆ ನಾವು ಕರ್ನಾಟಕಕ್ಕೆ ಸಂಬಂಧಪಡ್ತೀವಿ, ವಾಸ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಅಂತ. ವಾಸಸ್ಥಳ ಅಂದ್ರೆ ಪ್ರೆಸೆಂಟ್ ನಮ್ದು ಬೇರೆ ಜಿಲ್ಲೆ ಇರುತ್ತೆ, ನಾನು ಕೆಲಸದ ಪರ್ಪಸ್ ಇಲ್ಲಿ ಬಂದಿದ್ದೀನಿ, ವಾಸ ಮಾಡ್ತಾ ಇದ್ದೀನಿ, ಅದು ರೆಸಿಡೆನ್ಷಿಯಲ್ ಆಗುತ್ತೆ. ಪ್ರೆಸೆಂಟ್ ಇಟ್ ಮೇ ಪರ್ಮನೆಂಟ್ ಆರ್ ಟೆಂಪರವರಿ. ಓಕೆ, ಕೆಲವೊಬ್ರು ಪರ್ಮನೆಂಟ್ ಆಗಿ ನಮ್ದು ಬೆಂಗಳೂರು ಇರುತ್ತೆ ಸರ್, ನಾನು ಬಂದು ಕೊಪ್ಪಳದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಸೊ ಅಲ್ಲಿ ರೆಸಿಡೆನ್ಷಿಯಲ್ ತಗೊಳ್ಬಹುದು ನೀವು. ಯಾವುದು ಗ್ಯಾಸ್ ಬುಕ್ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಮನೆಯಲ್ಲಿ ಇರ್ತೀರಾ ಆ ಮನೆಯ ಕರೆಂಟ್ ಬಿಲ್ ಕೊಟ್ರೆ ನಿಮಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತೆಗೆದುಕೊಡ್ತಾರೆ. ಓಕೆ, ಅದು ಕೂಡ ಬಹಳಷ್ಟು ವರ್ಷದಿಂದ ನೀವು ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ. ಓಕೆ, ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಬೇಕಂದ್ರೆ ವಿಡಿಯೋ ಮಾಡ್ತೇನೆ. ಇಷ್ಟೇ. ಮತ್ತೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ 100% ಬೇಕಾಗುತ್ತೆ, ಅದನ್ನು ತಗೊಳ್ಳಿ. ನಂತರದಲ್ಲಿ SC ಮತ್ತೆ ST OBC ಕ್ಯಾಟಗರಿಗೆ ಸಂಬಂಧಪಟ್ಟಂತವ್ರಿದ್ರೆ, ಆ ಒಂದು ಕ್ಯಾಟಗರಿ ಅಂಡರಲ್ಲಿ ನಮಗೆ ಸೀಟ್ ಬೇಕು ಅನ್ನೋರಿದ್ರೆ 100% ಈ ಒಂದು ಸರ್ಟಿಫಿಕೇಟ್ ನ ನೀವು ಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನಿಮ್ಮ ಮಕ್ಕಳದ್ದು ಸರ್ಟಿಫಿಕೇಟ್ ಮೊದಲು ತೆಗಿಸಿಡಿ ಇದನ್ನ. ಓಕೆ, ಇವು ಮೂರು, ಮಿಕ್ಕಿದ್ದು ಆಧಾರ್ ಕಾರ್ಡ್ ಅಂತ ಇರುತ್ತೆ, ಸಿಗ್ನೇಚರ್, ಫೋಟೋ ಅಂತವೆಲ್ಲ ಕಾಮನ್ ಆಗಿ ಇನ್ ಜನರಲ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಓಕೆ, ಜೊತೆಗೆ ಆಧಾರ್ ಕಾರ್ಡ್ ಒಂದು, ಮಗುವಿನ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ. ಫೋಟೋ ಇವಾಗ ಯಾವ ರೀತಿ ಇದ್ದಾನೆ ಆ ರೀತಿಯಾಗಿ ಬದಲಾವಣೆ ಆಗ್ಬೇಕು, ಬಯೋಮೆಟ್ರಿಕ್ ಅಪ್ಡೇಟ್ ಅಂತ ಹೇಳ್ತಾರೆ, ಅದನ್ನ ಮಾಡಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಟೈಮ್ಸ್ ಅಪ್ಲಿಕೇಶನ್ ತಗೊಳ್ಳುವಾಗ ತೊಂದರೆ ಆದ್ರೆ ಕಷ್ಟ. ಓಕೆ, ಸೊ ಇದಿಷ್ಟು ಪೂರ್ವ ತಯಾರಿ ಇರ್ಬೇಕು ನೀವೆಲ್ಲ, ಇಷ್ಟು ಸರ್ಟಿಫಿಕೇಟ್ಸ್ ನಿಮ್ಮ ಹತ್ರ ಯಾವಾಗ್ಲೂ ಇರಬೇಕು. ಸೊ ನಂತರದಲ್ಲಿ ನಿಮ್ಮ ಮಕ್ಕಳು ಕನ್ನಡ ಮೀಡಿಯಂ ಅಲ್ಲಿ ಇದ್ದಾನೆ ಸರ್, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದಾನೆ ಅಂತಾರೆ. ಸೊ ನಿಮಗೆ ಯಾವ್ದು ಪ್ರಿಫರೇಬಲ್ ಇರುತ್ತೆ, ನಿಮ್ಮ ಮಗು ಯಾವ್ದ್ರಲ್ಲಿ ಬುದ್ಧಿವಂತ ಇದ್ದಾನೆ, ನಿಮ್ಮ ಮಗು ಯಾವ ಮೀಡಿಯಂ ಅಲ್ಲಿ ಓದ್ತಿದ್ದಾನೆ, ಸೊ ನೋಡ್ಕೊಳ್ಳಿ. ಆ ಒಂದು ಮೀಡಿಯಂ ಅಲ್ಲಿ ನಿಮ್ಮ ಒಂದು ಎಕ್ಸಾಮ್ ನ ಬರಿಬಹುದು, 2 ಲ್ಯಾಂಗ್ವೇಜ್ ಅಲ್ಲಿ ಬರಿಬಹುದು. ಓಕೆ, ಸೊ ಅದೇ ರೀತಿಯಾಗಿ ವಿಶೇಷವಾಗಿ ಒಂದು ಸೂಚನೆ ಹೇಳ್ತಾ ಇದ್ದೀನಿ. ಫಸ್ಟ್ ಹೇಳಿದಾಗೆ ಕೊಪ್ಪಳ ನಗರದಲ್ಲಿ ಅಂದ್ರೆ ಕೊಪ್ಪಳ ಸಿಟಿಯಲ್ಲಿ ಇರುವಂತ ಮಕ್ಕಳು ಯಾರಾದ್ರೂ ಇದ್ರೆ, ಇಲ್ಲಿವರೆಗೂ ನಾನು ಕೋಚಿಂಗ್ ಹೋಗಿಲ್ಲ ಅನ್ನೋರಿದ್ರೆ, ಸೊ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ನ ನೀವು ಜಾಯ್ನ್ ಆಗ್ಬೋದು. ಅದು ಕೂಡ ನಿಮ್ಮ ಕ್ಲಾಸ್ ಮುಗಿದ ಮೇಲೆ ಅಂದ್ರೆ ಸ್ಕೂಲ್ ಅವರ್ ಮುಗಿದ ಮೇಲೆ ಸಂಜೆ 5 ಗಂಟೆಗೆಲ್ಲ ನಿಮ್ಮ ಶಾಲೆಗಳು ಮುಗಿದೋಗಿರುತ್ತೆ. 5:30 8:30ವರೆಗೂ ಪ್ರತಿದಿನ ನಮ್ಮ ಕ್ಲಾಸಸ್ ನಡೆಯುತ್ತೆ. ಬೇಕಂದ್ರೆ ನಿಮಗೆ ಯಾರಾದ್ರೂ ಆಸಕ್ತಿ ಇದ್ರೆ, ನಿಮ್ಮ ಮಕ್ಕಳಿಗೆ ಎಕ್ಸಾಮ್ಸ್ ಬರ್ಸ್ಬೇಕು ಅನ್ನೋದು ಏನಾರ ಇದ್ರೆ 100% ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಓಕೆ. ಸೊ ನಮ್ಮ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕೊನೆಯದಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.